ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭುಜಿರವರು ಜಿಲ್ಲೆಯಲ್ಲಿ ಭೂರಹಿತರಿಗೆ ಸರ್ಕಾರದ ಭೂ ಮಂಜೂರಾತಿಗೆ ಸಂಬಂಧಪಟ್ಟಂತೆ 32,000 ಅರ್ಜಿಗಳು ಇತ್ಯರ್ಥಕ್ಕೆ ಬಾಕಿ ಇವೆ. ಈ ಪೈಕಿ 3,000 ಅರ್ಜಿಗಳು ಇತ್ಯರ್ಥದ ಅಂತಿಮ ಹಂತದಲ್ಲಿವೆ. ಈ ಎಲ್ಲ ಜಮೀನುಗಳಿಗೆ ಗಡಿಗಳನ್ನು ಗುರುತಿಸಿ ಪೋಡಿ ದುರಸ್ತಿ ಮಾಡಿಕೊಡಲು ಆದ್ಯತೆ ನೀಡಲಾಗುವುದು. ಜಿಲ್ಲೆಯ 157 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕನಿಷ್ಠ 10 ಮನೆಗಳಿಗಿಂತ ಹೆಚ್ಚು ಮನೆಗಳಿರುವ ಜನವಸತಿ ಪ್ರದೇಶಗಳನ್ನು ಕಡ್ಡಾಯವಾಗಿ ಕಂದಾಯ ಅಥವಾ ಉಪಕಂದಾಯ ಗ್ರಾಮಗಳೆಂದು ಗುರುತಿಸಿ ಮನೆಗಳಲ್ಲಿ ವಾಸಿಸುತ್ತಿರುವ ಕುಟುಂಬಗಳು ಸರ್ಕಾರಿ ಜಾಗದಲ್ಲಿರಲಿ ಅಥವಾ ಖಾಸಗಿ ಜಾಗದಲ್ಲಿರಲಿ ಅವರಿಗೆ ಶಾಶ್ವತ ಹಕ್ಕು ಪತ್ರಗಳನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳ ಸಮನ್ವಯದೊಂದಿಗೆ ವಿತರಿಸಲಾಗುವುದು. ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಪಹಣಿಗಳ ಮಾಲೀಕರು ಮೃತಪಟ್ಟಿದ್ದು, ಅವು ಸಂಬಂಧಪಟ್ಟ ವಾರಸುದಾರರಿಗೆ ಕಾನೂನು ರೀತಿ ವಿಭಾಗ ಪತ್ರದ ಮೂಲಕ ವರ್ಗಾವಣೆಯಾಗದೆ ಹಾಗೇ ಉಳಿದಿವೆ. ಈ ಎಲ್ಲ ಪಹಣಿಗಳನ್ನು ಪೌತಿ ಖಾತೆ ಆಂದೋಲನದ ಮೂಲಕ ಕಂದಾಯ ಇಲಾಖೆಯೇ ಜವಾಬ್ದಾರಿ ತೆಗೆದುಕೊಂಡು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲು ತೀರ್ಮಾನಿಸಿದೆ. ಮೃತಪಟ್ಟ ಜಮೀನುಗಳ ಪಹಣಿ ಮಾಲೀಕರ ವಾರಸುದಾರರ ಮನೆಗಳಿಗೆ ಭೇಟಿ ನೀಡಿ ತಿಳುವಳಿಕೆ ಪತ್ರವೊಂದನ್ನು ವಿತರಿಸಿ ಆ ಮೂಲಕ ಅವರ ವಿಶ್ವಾಸವನ್ನ ಪಡೆದು ಪೌತಿ ಖಾತೆ ಆಂದೋಲನವನ್ನು ಸಂಪೂರ್ಣ ಯಶಸ್ವಿಗೊಳಿಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ ಭೂ ಸುರಕ್ಷಾ ಯೋಜನೆಯಡಿ ತಾಲೂಕು ಕಚೇರಿಯ ಅಭಿಲೇಖಾಲಯದ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ಗೆ ಸೇರ್ಪಡೆಗೊಳಿಸಿ ಡಿಜಿಟಲೀಕರಣಗೊಳಿಸುವ ಪ್ರಕ್ರಿಯೆಯು ಪ್ರಗತಿಯಲ್ಲಿದ್ದು, ಜಿಲ್ಲೆಯ ಎಲ್ಲ 8 ತಾಲೂಕುಗಳಲ್ಲಿಯೂ ಆದ್ಯತೆಯ ಮೇಲೆ ಈ ಕಾರ್ಯವನ್ನು ಪೂರ್ಣಗೊಳಿಸಲಾಗುವುದು. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ರೈತರ ಭೂಮಿ, ಕಂದಾಯ, ಗ್ರಾಮ ಮತ್ತಿತರ ವಿಷಯಗಳನ್ನು ಪ್ರಥಮ ಆದ್ಯತೆಯಾಗಿ ಪರಿಗಣಿಸಿ ಆಡಳಿತದ ವೇಗವನ್ನು ಹೆಚ್ಚಿಸಿ ರೈತರು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗುವುದು. ಏನು ಇಲ್ಲಿವರೆಗೆ 30-40 ವರ್ಷಗಳಿಂದ ಕೆಲಸ ಆಗಿಲ್ಲ ಅಂತ ಎಲ್ಲ ಕೆಲಸಗಳಿಗೆ ಅತ್ಯಂತ ಸದೃಢವಾದ ಕೆಲಸಗಳಿಗೆ ಚಾಲನೆಯನ್ನು ಕೊಡಲಾಗಿದೆ. ನನಗೆ ತುಂಬ ಹೆಮ್ಮೆನೂ ಇದೆ ಮತ್ತು ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ ಅಂತ ಭಾವಿಸ್ತೀನಿ. ಬಿಕಾಸ್ ನಾನು ಆಗಲೇ ಹೇಳಿದಂತೆ, ನಾನು ಸಹಾಯಕ ಆಯುಕ್ತ AC ಆಗಿ ಕೆಲಸಕ್ಕೆ ಸೇರಿದಾಗ ಅವತ್ತಿದ್ದಂಥ ಸಮಸ್ಯೆಗಳು ಇನ್ನೂ ಅನೇಕ ಸಮಸ್ಯೆಗಳು ಹಾಗೆ ಮುಂದುವರಿತಾ ಬರ್ತಾಯಿತ್ತು. ಅಂದರೆ ಫಂಡಮೆಂಟಲ್ ಸಮಸ್ಯೆಗಳು ಕಂದಾಯ ಇಲಾಖೆದು ಅವೆಲ್ಲವಕ್ಕೂ ಕೂಡ ಈಗ ಶಾಶ್ವತ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಅವಕಾಶಗಳಿದ್ದಾವೆ. ನಾನಾಗಲೇ ಹೇಳಿದಂತೆ ಬದ್ಧತೆಯಿಂದ ಇಡೀ ಇಲಾಖೆ ಕೆಲಸ ಮಾಡಿದ್ರೆ ನೈಜವಾಗಿ ಪ್ರತಿ ನಾಗರಿಕನ ಮನೆ ಬಾಗಿಲಿಗೆ ಸೇವೆಯನ್ನು ನಾವು ಕೊಡಬಹುದು. ಉದಾಹರಣೆಗೆ ಜಿಲ್ಲೆಯಲ್ಲಿ ಸುಮಾರು 32,000 ಮಂಜೂರಿದಾರರಿದ್ದಾರೆ, ಭೂ ಮಂಜೂರಿದಾರರಿದ್ದಾರೆ. ಭೂ ಮಂಜೂರಿ ಆಗಿ ಅವರಿಗೆ ಅದರಲ್ಲಿ 5% ಕೂಡ ನಾವು ಇದುವರೆಗೂ ಅವ್ರಿಗೆ ಗಡಿಗಳನ್ನು ನಿರ್ಧರಿಸಿ ಅವರಿಗೆ ದುರಸ್ತಿ ಮಾಡೋಕ್ಕಾಗಿಲ್ಲ. ಒಂದು ಸರಿ ನಾವು ಗಡಿ ಗುರುತಿಸಿಲ್ಲ ಅಂತಂದರೆ ಪ್ರತಿ ಮಳೆಗಾಲದಲ್ಲಿ ಅವರು ಬಿತ್ತಕ್ಕೆ ಹೋದಾಗ ಗಲಾಟೆ ಆಗುತ್ತೆ, ನಂದು ಅಂತೇಳಿ ಗಲಾಟೆ ಆಗುತ್ತೆ. ಹೊಸ ಅರ್ಜಿಗಳಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ. ಫಾರ್ಮ್ 57 ಹಾಕ್ಲಿಕ್ಕೆ ಅವಕಾಶ ಇತ್ತು, 53 ಹಾಕ್ಲಿಕ್ಕೆ ಬಲಾಢ್ಯರು ಹೋಗಿ ಅವ್ರ ಜಾಗದಲ್ಲಿ ಹಾಕಿ ನಾನೇ ಅಲ್ಲಿ ಉಳುಮೆ ಮಾಡ್ತಾಯಿದ್ದೆ ಅಂತ ಅಂತಾರೆ. ಸೊ ಈ ರೀತಿಯ ಎಲ್ಲ ಸಿವಿಲ್ ವ್ಯಾಜ್ಯಗಳಿಗೆ ಮೂಲವಾಗ್ತಕ್ಕಂಥದ್ದು ಈ ಮಂಜೂರಿ. ಈ 40 ವರ್ಷ 50 ವರ್ಷ ಏನು ಸಮಸ್ಯೆ ಇತ್ತು, ಈಗ ಅದನ್ನೆಲ್ಲನೂ ಕೂಡ ಶಾಶ್ವತವಾಗಿ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ 32,000ದಲ್ಲಿ ಸುಮಾರು 3,000 ರೈತರಿಗೆ ಅಂತಿಮ ಹಂತದಲ್ಲಿದೆ. ಈ 32,000 ರೈತರು ಜೊತೆಗೆ ಸರ್ಕಾರಿ ಉದ್ದೇಶಗಳಿಗೆ, ಅದು ಸ್ಮಶಾನ ಇರಲಿ, ಶಾಲೆಗಳಿರಲಿ, ಅಂಗನವಾಡಿ ಇರಲಿ, ಆಸ್ಪತ್ರೆ ಇರಲಿ, ಯಾವುದೇ ಸಾರ್ವಜನಿಕ ಉದ್ದೇಶಕ್ಕೆ ನಾವು ಮಂಜೂರಿ ಮಾಡಿದ್ರೂ ಕೂಡ ಆ ಮಂಜೂರಿ ಜಾಗದ ಗಡಿಯನ್ನು ಕೂಡ ನಾವು ನಿರ್ಧರಿಸಿ ಅದಕ್ಕೂ ಕೂಡ ಸ್ಪಷ್ಟತೆ ಕೊಡಬೇಕಾಗುತ್ತೆ. ಇಲ್ಲಾಂದರೆ ನಾಳೆ ಯಾವುದೋ ಖಾಸಗಿ ವ್ಯಕ್ತಿ ಇದು ನನ್ನ ಜಾಗ ಅಂತೇಳಿ ಕ್ಲೈಮ್ ಮಾಡುವಂಥ ಸಂದರ್ಭ ಸರ್ಕಾರ ಎಷ್ಟೋ ಸಂದರ್ಭಗಳಲ್ಲಿ ಆ ರೀತಿಯ ಪ್ರಕರಣಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಇವೆಲ್ಲ ಶಾಶ್ವತವಾಗಿ ಪರಿಹಾರ ಆಗುವಂಥದ್ದು ಈ ಭೂ ಮಂಜೂರಾತಿಯ ಪೋಡಿ ದುರಸ್ತಿ ಆಂದೋಲನದ ಮೂಲಕ. ಅದಕ್ಕೆ ಭಾಳ ವ್ಯವಸ್ಥಿತವಾದ ವೆರಿ ಆರ್ಗನೈಸ್ಡ್ ವೇನಲ್ಲಿ ಅದನ್ನು ಮಾಡಲಿಕ್ಕೆ ಇಲಾಖೆ ಸಜ್ಜಾಗಿದೆ. ಅದರ ಆ ವಿಷಯವನ್ನು ನಾನು ಸಮಗ್ರವಾಗಿ ಜಿಲ್ಲೆಯಲ್ಲಿ ಅದು ಜಿಲ್ಲೆಯ ಅತಿ ದೊಡ್ಡ ಸಮಸ್ಯೆ ಅಂತೇಳಿ ನಾನು ಭಾವಿಸಿದ್ದೀನಿ. ಒಟ್ಟಾರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ಪಡೆದು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದ ಆಡಳಿತಾತ್ಮಕ ಉಪಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಾರ್ತಾಧಿಕಾರಿ ಎಂ ಜುಂಜಣ್ಣ, ವಾರ್ತಾ ಸಹಾಯಕ MR ಮಂಜುನಾಥ್ ಹಾಜರಿದ್ದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.